ವೆಲ್ಕಮ್ ಟು ಮೈ ವಿಡಿಯೋ. ಇವತ್ತಿನ ರೆಸಿಪಿ ಹೋಮ್ ಮೇಡ್ ಬಾದಾಮ್ ಪೌಡರ್. ಆ್ಯಕ್ಚುಲಿ ನಾನು ಹೇಗೆ ಮಾಡ್ತೀನಿ ಅಂತ ತಿಳಿಸ್ತಾ ಇದ್ದೀನಿ. ಒಂದು 1/4 kg ಬಾದಾಮ್, ಗೋಡಂಬಿ ಮತ್ತು ಪಿಸ್ತಾ ಇಷ್ಟನ್ನು ಡ್ರೈ ರೋಸ್ಟ್ ಮಾಡಬೇಕು. 5 to 10 minutes ಲೋ ಫ್ಲೇಮಲ್ಲಿ ಮಾಡಿ. ಹಾಗೆ ಮಾಡೋದ್ರಿಂದ ನೀಟಾಗಿ ಫ್ರೈ ಆಗಬೇಕದು. ಆ್ಯಕ್ಚುಲಿ ಬಾದಾಮ್, ಗೋಡಂಬಿ, ಪಿಸ್ತಾ 1-2-3 ಏಲಕ್ಕಿನ ಆ್ಯಡ್ ಮಾಡಿ. ಇದಕ್ಕೆ ಅದನ್ನು ಆ್ಯಡ್ ಮಾಡಿ ನೀಟಾಗಿ ಫ್ರೈ ಆದಮೇಲೆ ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಡಬೇಕು. ತಣ್ಣಗಾದಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡಬೇಕು. ಇದನ್ನು ಆ್ಯಕ್ಚುಲಿ ಡ್ರೈ ಪೌಡರ್ ಮಾಡಬೇಕು. ಟರ್ಮರಿಕ್ ಆ್ಯಡ್ ಮಾಡಬೇಕು, 1/2 ಸ್ಪೂನು. ಅದನ್ನು ಪೌಡರ್ ಮಾಡಿ ಒಂದು ಏರ್ ಕಂಟೈನರ್ ಬಾಕ್ಸ್ ಇರುತ್ತಲ್ಲ ಅದಕ್ಕೆ ಹಾಕಿಟ್ರೆ 6 months ಏನೂ ಆಗೋಲ್ಲ. ಆ್ಯಕ್ಚುಲಿ ನೀವು ಜಾಸ್ತಿ ಮಾಡಿಟ್ರು ಬಿಸಿ ಹಾಲಿಗೆ ನಿಮಗೆ ಶುಗರ್ ಬೇಕೋ ಇಲ್ಲ ಬೆಲ್ಲ ಬೇಕೋ ಇಲ್ಲ ಹನಿ ಬೇಕೋ ಯಾವುದಾದ್ರೂ ಅದ್ರ ಜೊತೆಗೆ ನೀವು ಬಿಸಿ ಹಾಲಿನ ಜೊತೆ ಇದನ್ನು ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹೋಟೆಲಲ್ಲೆಲ್ಲ ನಾವು ಕುಡಿತೀವಲ್ಲ, ಫ್ರೀಝರಿಗಿಟ್ಟಾದರೂ ನೀವು ಅದನ್ನು ತೊಗೋಬೋದು. ಬಟ್ ಹಾಟ್ ಮಿಲ್ಕಲ್ಲಾದರೂ ನೀವು ಬಾದಾಮ್ ಹಾಲನ್ನ ಕುಡಿಬೋದು. ಬಟ್ ಬಿಸಿ ಹಾಲಿಗೆ ಎಲ್ಲೋ ಪೌಡರ್ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ನೈಟ್ ನಿದ್ದೆ ತುಂಬ ಚೆನ್ನಾಗಿ ಬರುತ್ತೆ, ಫೇಸ್ ಗ್ಲೋ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಟಿಪ್ಸ್ ಯೂಸ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಭೇಟಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.